ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 2024ರಲ್ಲಿ ವಿಲೇಜ್ ಅಕೌಂಟ್ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಅದಕ್ಕಾಗಿ ಒಂದು ಮಾಡಲ್ ಕ್ವಶನ್ ಪೇಪರ್ ತೊಗೊಂಬಂದನು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇರ್ತಾವೆ. ಯಾರು ಸ್ಕಿಪ್ ಮಾಡಿದೆ ವಿಡಿಯೋನ ಚಲ್ದಾಗ ನೋಡಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡ್ಬೋದು ನಮ್ಮ ಮೊದಲನೇ ಪ್ರಶ್ನೆ. ಇಲ್ಲಿ ನೋಡ್ಬೋದು, ರಷ್ಯಾದೊಂದಿಗಿನ ಯುದ್ಧದಲ್ಲಿ ಈ ಮುಂದಿನ ಯಾವ ವಿದೇಶಿಗಳಿಗೆ ಉಕ್ರೇನ್ XP ಸ್ಟಾರ್ಲಿಂಕ್ ಅನ್ನು ಟರ್ಮಿನಲ್ಗಳನ್ನು ಬಳಸಿತ್ತು? ಇದಕ್ಕೆ ಆಪ್ಷನ್ಸ್ ನೋಡ್ಬೋದು. ಒಂದೇ ಆಪ್ಷನ್ಸ್ ನೋಡ್ಬೋದು. ಯುದ್ಧದಿಂದ ಬಾಧಿತವಾದ ಪ್ರದೇಶಗಳಲ್ಲಿ ಇಂಟರ್ನೆಟ್ ಸಂಪರ್ಕವನ್ನು ವಶಪಡಿಸಿಕೊಳ್ಳಲು. ಎರಡನೇ ನೋಡ್ಬೋದು, ರಷ್ಯಾ ದಳಗಳ ವಿರುದ್ಧದ ಡ್ರೋನ್ ಆಕ್ರಮಣದ ಕಾರ್ಯಾಚರಣೆಯಲ್ಲಿ ಉಕ್ರೇನಿನ ಸಶಸ್ತ್ರ ದಳಗಳಿಗೆ ನೆರವು ನೀಡಲು. ಇದಕ್ಕೆ ನೋಡ್ಬೋದು ಯಾವ ಕರೆಕ್ಟ್ ಆಕೈತೆ ಅಂತ. ಒಂದನೇದು ನೋಡ್ಬೋದು ಎ ಮಾತ್ರ, ಎರಡನೇದು ನೋಡ್ಬೋದು ಬಿ ಮಾತ್ರ, ಮೂರನೇದು ನೋಡ್ಬೋದು ಎ ಮತ್ತು ಬಿ ಎರಡು, ನಾಲ್ಕನೇದು ನೋಡ್ಬೋದು ಈ ಮೇಲೆ ಯಾವುದು ಅಲ್ಲ. ಇದಕ್ಕೆ ನೋಡ್ಬೋದು ಸರಿಯಾದ ಉತ್ತರ ಆಪ್ಷನ್ಸ್ 3 ಆಕೈತಿ, ಎ ಮತ್ತು ಬಿ ಎರಡು ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ನೋಡ್ಬೋದು, ಗ್ಲೋಬಲ್ ಕಾರ್ಬನ್ ಬಜೆಟ್ 2022ರ ವರದಿಯ ಅನುಸಾರ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 2022ರಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಕಾರ್ಬನ್ ಎಮಿಷನ್ಗೆ ಸಾಕ್ಷಿಯಾಗುವ ದೇಶ ಯಾವುದೆಂದು ನಿರೀಕ್ಷಿಸಲಾಗಿದೆ? ಇದಕ್ಕೆ ಆಪ್ಷನ್ಸ್ ನೋಡ್ಬೋದು. ಒಂದನೇ ನೋಡ್ಬೋದು ಭಾರತ, ಎರಡನೇ ನೋಡ್ಬೋದು ಚೀನಾ, ಮೂರನೇ ನೋಡ್ಬೋದು USA, ನಾಲ್ಕನೇ ನೋಡ್ಬೋದು ಬ್ರೆಜಿಲ್. ಇದಕ್ಕೆ ಯಾವ್ದು ಆಕತ್ತಪ್ಪ ಅಂತ ನೀವು ಗೆಸ್ ಮಾಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಭಾರತ ಆಕೈತಿ. ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ಬೋದು. ನೋಡ್ಬೋದು, ಇತ್ತೀಚೆಗೆ ಓಖೋಟ್ಸ್ಕ್ ಸಮುದ್ರವು ಈ ಕೆಳಗಿನ ಯಾವ ಕಾರಣಗಳಿಗಾಗಿ ಸುದ್ದಿಯಾಗಿತ್ತು? ಆಪ್ಷನ್ಸ್ ನೋಡ್ಬೋದು. ರಷ್ಯಾ ಮತ್ತು ಚೀನಾದ ನೌಕಾಪಡೆಗಳು ಈ ಸಮುದ್ರ ತೀರಗಳಲ್ಲಿ ಮತ್ತು ನೀರಿನ ಕಾರ್ಯಾಚರಣೆಗಳ ಅಭ್ಯಾಸ ಮಾಡುತ್ತಾರೆ. ಎರಡನೇ ಆಪ್ಷನ್ಸ್ ನೋಡ್ಬೋದು. ಭಾರತ ಮತ್ತು ಜಪಾನಿನ ನೌಕಾಪಡೆಗಳು ಈ ಸಮುದ್ರ ತೀರದಲ್ಲಿ ಮತ್ತು ನೀರಿನಲ್ಲಿ ಕಾರ್ಯಾಚರಣೆಗಳ ಅಭ್ಯಾಸ ಮಾಡುತ್ತಾರೆ. ಅದೇ ರೀತಿ ಮೂರನೇ ನೋಡ್ಬೋದು, ಸಮುದ್ರದಲ್ಲಿ ಕ್ವಾಡ್ ಸದಸ್ಯರ ನೌಕಾಭ್ಯಾಸವಿರುತ್ತದೆ. ಆಪ್ಷನ್ಸ್ ನೋಡ್ಬೋದು ಮೇಲಿನ ಎಲ್ಲವು. ಇದಕ್ಕೆ ಯಾವ್ದು ಆಕತ್ತಪ್ಪ ಅಂತ ಸರಿಯಾದ ಉತ್ತರ ಮೂರನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 1 ಆಕೈತಿ. ಇದು ಸರಿಯಾದ ಉತ್ತರ. ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ನೋಡ್ಬೋದು, ಹೈದರಾಬಾದ್ನಲ್ಲಿ ಇತ್ತೀಚೆಗೆ ನಡೆದ 2ನೇ ಯುನೈಟೆಡ್ ನೇಷನ್ ವರ್ಲ್ಡ್ ಜಿಯೋಸ್ಪೇಷಿಯಲ್ ಇನ್ಫಾರ್ಮೇಷನ್ ಕಾಂಗ್ರೆಸ್ ನಿಖರ ಉದ್ದೇಶವೇನು? ಆಪ್ಷನ್ಸ್ ನೋಡ್ಬೋದು. ಜಾಗತಿಕ ಗ್ರಾಮದ ಭೂ ಸಮರ್ಥಗೊಳಿಸುವಿಕೆ, ಯಾರೊಬ್ಬರೂ ಹಿಂದುಳಿಯಬಾರದು. ಆಪ್ಷನ್ಸ್ ಎರಡನೇದು ನೋಡ್ಬೋದು. ವಿಶ್ವದ ಭೂ ಸಮರ್ಥಗೊಳಿಸುವಿಕೆ, ಯಾರೊಬ್ಬರೂ ಹಿಂದುಳಿಯಬಾರದು. ಅದೇ ರೀತಿ ಮೂರನೇ ಆಪ್ಷನ್ಸ್ ನೋಡ್ಬೋದು. ಗೋಳದ ಭೂ ಸಮರ್ಥಗೊಳಿಸುವಿಕೆ, ಯಾರೊಬ್ಬರೂ ಹಿಂದುಳಿಯಬಾರದು. ಅದೇ ರೀತಿ ನಾಲ್ಕನೇದು ನೋಡ್ಬೋದು. ಜಾಗತಿಕ ಸಮುದಾಯದ ಭೂ ಸಮರ್ಥಗೊಳಿಸುವಿಕೆ, ಯಾರೊಬ್ಬರೂ ಹಿಂದುಳಿಯಬಾರದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 1 ಆಕೈತಿ. ಜಾಗತಿಕ ಗ್ರಾಮದ ಭೂ ಸಮರ್ಥಗೊಳಿಸುವಿಕೆ, ಯಾರೊಬ್ಬರೂ ಹಿಂದುಳಿಯಬಾರದು. ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ನೋಡ್ಬೋದು, ಇತ್ತೀಚೆಗೆ ಸುದ್ದಿಯಾಗಿದ್ದ ಟಿಮರ್ ಲೆಸ್ಟಿ ಬಗೆಗಿನ ಈ ಕೆಳಗಿನ ವಿವರಗಳನ್ನು ಪರಿಗಣಿಸಿ. ಇದಕ್ಕೆ ಆಪ್ಷನ್ಸ್ ನೋಡ್ಬೋದು. ಇದನ್ನು 11ನೇ ASEAN ಸದಸ್ಯನಾಗಿ ಅಂಗೀಕರಿಸಲಾಗಿದೆ. ಎರಡನೇದು ನೋಡ್ಬೋದು. ಈ ದೇಶವು 20 ಚದರ ಕಿಲೋಮೀಟರ್ ಪ್ರದೇಶವನ್ನು ಹೊಂದಿದೆ. ಅದೇ ರೀತಿ ಮೂರನೇದು ನೋಡ್ಬೋದು. ದಿಲ್ಲಿ ಈ ದೇಶದ ರಾಜಧಾನಿ. ನಾಲ್ಕನೇದು ನೋಡ್ಬೋದು. ಅಮೇರಿಕನ್ ಡಾಲರ್ USD ಈ ದೇಶದ ಕರೆನ್ಸಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 3 ಆಕೈತಿ. A, C ಮತ್ತು D ಮಾತ್ರ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿ 6ನೇ ಪ್ರಶ್ನೆ ನೋಡ್ಬೋದು. ಈ ಕೆಳಗಿನವುಗಳಲ್ಲಿ ಯಾವ ದೇಶವು ನವೆಂಬರ್ 8, 2022ರಂದು ಪ್ರಾರಂಭವಾದ ಮ್ಯಾಂಗ್ರೋವ್ ಅಲಿಯನ್ಸ್ ಫಾರ್ ಕ್ಲೈಮೇಟ್ MACನ ಸದಸ್ಯ ಹೊಂದಿಲ್ಲ? ಆಪ್ಷನ್ಸ್ ನೋಡ್ಬೋದು.
ಒಂದನೇದು ಬಾಂಗ್ಲಾದೇಶ್, ಎರಡನೇದು ಭಾರತ, ಮೂರನೇದು ಶ್ರೀಲಂಕಾ, ನಾಲ್ಕನೇದು ಸ್ಪೇನ್. ಇದಕ್ಕೆ ಸರಿಯಾದ ಉತ್ತರ ಬಾಂಗ್ಲಾದೇಶ್. ಏಳನೇದು ನೋಡ್ಬೋದು. ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಿಸಿರುವ ಜೋಡಿಗಳು ಯಾವುದು? ಜೋಡಿ ಈಚೆ ಕಡೆ ಜೋಡಿ 1, ಜೋಡಿ 2. ಇಲ್ಲಿ ಜೋಡಿ 1 ನೋಡ್ಬೋದು. ಎ ಓರಿಯಾನ್, ಮಂಗಳ ಗ್ರಹದ ನಿಯೋಗಕ್ಕಾಗಿ ನಾಸಾ ಉಡಾಯಿಸಿದ ವಾಯುಮಾನ. ಬಿ ನೋಡ್ಬೋದು. ಅರ್ಥೈಮಿಸ್, ಇಲ್ಲಿ ನೋಡ್ಬೋದು. ಈ ಚಂದ್ರನಿಂದ ಮಂಗಳ ಗ್ರಹಕ್ಕೆ ಅನ್ವೇಷಣೆ ಸಮೀಪಿಸುವಿಕೆಗೆ ನಾಸಾದ ನಿಯೋಗದ ಅಪಾಯ ಸಂಭವ ಇರುವ ವಾಯುಮಾನದ ಭಾಗ. ಊರನ್ನು ನೋಡ್ಬೋದು. ಅರ್ಥಮಿಸ್ 2, ಚಂದ್ರಗ್ರಹಕ್ಕೆ ಗಗನಯಾತ್ರೆಯನ್ನು ಕಳುಹಿಸಲು ನಾಸಾದ ಯೋಜಿತ ಗುರಿ. ಅದೇ ರೀತಿ 4ನೇದು ನೋಡ್ಬೋದು. ಸ್ಪೇಸ್ ಲಾಂಚ್, ವಿಶ್ವದ ಅತ್ಯಂತ ಶಕ್ತಿಶಾಲಿ ಆಕಾಶಯಾನ. ಇದಕ್ಕೆ ಸರಿಯಾಗಿ ಹೊಂದಿಸಿರೋ ಜೋಡಿ ಯಾವುದಪ್ಪ ಅಂತಂದ್ರೆ ನೋಡ್ಬೋದು ನೀವು. ಇದಕ್ಕೆ ಆಪ್ಷನ್ಸ್ 4 ಬಿ, ಸಿ ಮತ್ತು ಡಿ ಮಾತ್ರ. ಇದ್ರ PDF ಬೇಕಾದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತಾನೆ. ಅಲ್ಲಿ ಯಾರು ಜಾಯ್ನ್ ಆಗಿಲ್ಲ ಈ ಕೂಡಲೇ ಜಾಯ್ನ್ ಆಗಿ. ಆ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಲಿಂಕ್ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಇವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಾವೆ. ಇದರಲ್ಲಿ ಒಂದು ಏನಾರ ಒಂದು ಗೆಸ್ ಮಾಡ್ಬೋದು, ಒಂದು ಬರ್ಬೋದು ಅಂತ. ಮತ್ತು ರಿಪೀಟೆಡ್ ಕ್ವಶನ್ ಆಗಿರ್ತಾವೆ. ಅದೇ ರೀತಿ 8ನೇ ಕ್ವಶನ್ ನೋಡ್ಬೋದು. ಸಸ್ಯಕೋಶಗಳನ್ನು ಜೀವಂತ ಮತ್ತು ಕಠಿಣವಾದ ಕೋಟ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ಸ್ ನೋಡ್ಬೋದು. ಪ್ಲಾಸ್ಮಾ ಮೆಂಬರೇನ್, 2ನೇದು ನೋಡ್ಬೋದು ಕೋಶಗೋಡೆ, 3ನೇದು ನೋಡ್ಬೋದು ಲ್ಯಾಮೆಲ್ಲಾ, 4ನೇದು ನೋಡ್ಬೋದು ಪ್ಲಾಸ್ಮಾನೆಮ್ಮ. ಇದಕ್ಕೆ 8ನೇದು ಸರಿಯಾದ ಉತ್ತರ ಕೋಶಗೋಡೆ. ಇದನ್ನು ಕಠಿಣವಾದ ಕೋಟ್ ಎಂದು ಕರೆಯಲಾಗುತ್ತದೆ. ಅದೇ ರೀತಿ 9ನೇದು ನೋಡ್ಬೋದು. ಇಲ್ಲಿ ನೋಡ್ಬೋದು. ಮೊದಲ ಲಸಿಕೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಮೊದಲ ಲಸಿಕೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಇದಕ್ಕೆ ಆಪ್ಷನ್ಸ್ ನೋಡ್ಬೋದು. ಲೂಯಿಸ್ ಪಾಶ್ಚರ್, 2ನೇದು ನೋಡ್ಬೋದು ರಾಬರ್ಟ್ ಕೋಚ್, 3ನೇದು ಕಾರ್ಲ್ ಲ್ಯಾಂಡ್ ಸ್ಪೈನರ್, 4ನೇದು ನೋಡ್ಬೋದು ಜೋಸೆಫ್ ಮಿಸ್ಟರ್. ಮೊದಲ ಲಸಿಕೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರಪ್ಪ ಅಂದ್ರೆ ಲೂಯಿಸ್ ಪಾಶ್ಚರ್. ಅದೇ ರೀತಿ 10ನೇ ಪ್ರಶ್ನೆ ನೋಡ್ಬೋದು. ವೈರಸ್ಗಳನ್ನು ಹೀಗೆ ಎಂದು ಕರೆಯಲಾಗುತ್ತದೆ. ವೈರಸ್ಗಳನ್ನು ಹೀಗೆ ಎಂದು ಕರೆಯಲಾಗುತ್ತದೆ. ಇಲ್ಲಿ ನೋಡ್ಬೋದು. 1ನೇದು ನೋಡ್ಬೋದು ಪ್ರೊಕ್ಯಾರಿಯೋಟಿಕ್, 2ನೇದು ನೋಡ್ಬೋದು ವಿಕ್ಯಾರಿಯೋಟಿಕ್, 3ನೇದು ನೋಡ್ಬೋದು ಸೆಲ್ಯುಲಾರ್, 4ನೇದು ನೋಡ್ಬೋದು ಅಸೆಲ್ಯುಲಾರ್. ಇದಕ್ಕೆ 10ನೇದು ಯಾವುದಕ್ಕೂ ಸರಿ ಆಕೈತಪ್ಪ ಅಂತಂದ್ರೆ ಅಸೆಲ್ಯುಲಾರ್. ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ನಮ್ಮ ವಿಡಿಯೋ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇದೇ ರೀತಿ ವಿಡಿಯೋ ಕೊಡ್ತಾ ಇರ್ತೀವಿ. 11ನೇ ಪ್ರಶ್ನೆ ನೋಡ್ಬೋದು. ಏಡ್ ಸ್ಕ್ರೀನಿಂಗ್ ಪರೀಕ್ಷೆ. ಇದಕ್ಕೆ ಆಪ್ಷನ್ಸ್ ನೋಡ್ಬೋದು. ಇಲಿಸಾ, 2ನೇದು ನೋಡ್ಬೋದು PCR, 3ನೇದು ನೋಡ್ಬೋದು ವೆಸ್ಟರ್ನ್ ಬ್ಲಾಟ್, 4ನೇದು ನೋಡ್ಬೋದು ಸದರನ್ ಬ್ಲಾಟ್. ಇದು ಆಪ್ಷನ್ಸ್ ಇಲಿಸಾನೂ ಆಗ್ಬೋದು, ಇದಕ್ಕೆ ವೆಸ್ಟರ್ನ್ ಬ್ಲಾಕು ಆಗ್ಬೋದು. ಇದು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಇದಕ್ಕೆ 2 ಆನ್ಸರ್ ರೈಟ್ ಆಕೈತಿ. ಅದೇ ರೀತಿ 12ನೇದು ನೋಡ್ಬೋದು. ಜನಸಂಖ್ಯೆಯಲ್ಲಿ ಅನಿಯಂತ್ರಿತ ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ಏನೆಂದು ಕರೆಯಲಾಗುತ್ತದೆ? ಸಾಗಿಸುವ ಸಾಮರ್ಥ್ಯ, ಬಯೋಟಿಕ್ ಸಾಮರ್ಥ್ಯ, 3ನೇದು ನೋಡ್ಬೋದು ಜನನ ದರ, 4ನೇದು ನೋಡ್ಬೋದು ಫಲವತ್ತತೆಯ ದರ. ಇದಕ್ಕೆ ಯಾವ್ದು ಸರಿ ಆಕೈತಪ್ಪ ಅಂತಂದ್ರೆ ಬಯೋಟಿಕ್ ಸಾಮರ್ಥ್ಯ. ಅದೇ ರೀತಿ 13ನೇದು ನೋಡ್ಬೋದು. ಆ್ಯಂಟಿವೈರಸ್ ವಸ್ತು ಯಾವುದು? ಆ್ಯಂಟಿವೈರಸ್ ವಸ್ತು ಯಾವುದು? ಇಲ್ಲಿ ನೋಡ್ಬೋದು ಆ್ಯಂಟಿಜೆನ್, ಆ್ಯಂಟಿಬಾಡಿ, ಇಂಟರ್ಫೆರಾನ್, ಆ್ಯಂಟಿಬಯೋಟಿಕ್. ಇದಕ್ಕೆ ಯಾವ್ದು ಸರಿ ಆಗ್ತದೆ? ಇಂಟರ್ಫೆರಾನ್. ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿ 14ನೇದು ನೋಡ್ಬೋದು. ಸೂಕ್ಷ್ಮಜೀವಿಗಳ ಚಯಾಪಚಯ ಕ್ರಿಯೆಯ ಬಳಕೆಯು ಜಲಮೂಲಗಳಲ್ಲಿನ ಮಾಲಿನ್ಯಕಾರಕಗಳನ್ನು ತೆಗೆದುಹಾಕುವುದನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಆಪ್ಷನ್ಸ್ ನೋಡ್ಬೋದು. ಬಯೋಮ್ಯಾಗ್ನಿಫಿಷನ್ಸ್, ಬಯೋ ರೆಮಿಡಿಯೇಷನ್, ಬಯೋಮೆಥನೇಷನ್, ಬಯೋ ರಿಡಕ್ಷನ್. ಇದಕ್ಕೆ ಯಾವ್ದಾಕತ್ತಪ್ಪ ಅಂದ್ರೆ ಸರಿಯಾದ ಉತ್ತರ ಬಯೋ ರೆಮಿಡಿಯೇಷನ್. ಇದಕ್ಕೆ ಸರಿಯಾದ ಉತ್ತರ.
ಅದೇ ರೀತಿಯಾಗಿ 15 ನೋಡ್ಬೋದು. ಧ್ವನಿ ನಿರೋಧಕ ಕಟ್ಟಡಗಳ ಸಂವಿಧಾನಕ್ಕಾಗಿ ಬಳಸುವ ಪಾಚಿಗಳು ಯಾವುದು? 15 ನೋಡ್ಬೋದು. ಇದಕ್ಕೆ ಆಪ್ಷನ್ಸ್ ನೋಡ್ಬೋದು. ಒಂದನೇದು ಕ್ಯಾರ್, ಎರಡನೇದು ನೋಡ್ಬೋದು ಡಯಾಟಮ್, ಮೂರನೇದು ನೋಡ್ಬೋದು ಲ್ಯಾಮಿನೇರಿಯಾ, ನಾಲ್ಕನೇದು ನೋಡ್ಬೋದು ಇಲೋಥ್ರಿಕ್ಸ್. ಇದಕ್ಕೆ ಯಾವುದಾಗತ್ತಪ್ಪ ಅದರ ಸರಿಯಾದ ಉತ್ತರ ಡಯಾಟಮ್. ಇದಕ್ಕೆ ಸರಿಯಾದ ಉತ್ತರ. ಇವತ್ತಿನ ವಿಡಿಯೋದಲ್ಲಿ 15 ಅಷ್ಟೇ ಕ್ವಶನ್ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ 15ರಿಂದ 30 ಕ್ವಶನ್ ಮಾಡ್ತೀನಿ. ಅದಕ್ಕೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ಎಲ್ಲ ರೀತಿಯ ಜಾಬ್ಸ್ ಬಗ್ಗೆ ಹಾಗೂ ಇನ್ನಿತರ ಮಾಹಿತಿಗಳ ಬಗ್ಗೆ ತಿಳಿಸಿಕೊಡ್ತಾ ಇರ್ತೀವಿ. ಹಾಗೆ ಮುಂದೆ ಬರುವಂಥ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಗೆ ವಿಡಿಯೋ ಮಾಡಿ ಹಾಕಿ ತಿಳಿಸ್ತಾ ಇರ್ತೀವಿ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬೋದು. ಇವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಾವೆ. ನೀವು ಸ್ವಲ್ಪ ಚಲೋ ತಾಗಿ ಒಂದು ಬುಕ್ನಲ್ಲಿ ನೋಟ್ಸ್ ಮಾಡ್ಕೋಬೋದು.